About nitrogen is gas, all are solid, and about diatomic and other are polyatomic, and hydrogen bonds in hydrogen that we have to discuss. And about this p pi we want to know. So we'll see. Next is oxidation state ranges from -5 to +5. So if we are going to discuss the oxidation state of group 15 elements. So oxidation state of group 15. Oxidation state of group 15. Okay. So and we all know the general electronic configuration of group 15 is going to be NS2 and NP3. So that is the electronic configuration, general electronic configuration of NS2 NP3. So therefore the oxidation state here to attain the stability or to obtain the octet structure, then group 15 elements what can they do? 5 electron ಲಾಸ್ ಮಾಡ್ಕೋಬೇಕು ಅಥವಾ 3 electron ತಗೋಬೇಕು. Right, if they are going to lose 5 electron or if they are gaining 3 electron, which is feasible? Gaining. ಗೇನ್ ಮಾಡಿ ಅಲ್ವಾ? ಸೊ 3 ಎಲೆಕ್ಟ್ರಾನ್ ನ ಗೇನ್ ಮಾಡಿಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ 3 ಗೇನ್ ಆದ್ರೆ ಚಾರ್ಜ್ ಏನದು? -3. Yes. So that is going to be -3. ಈ 3 ಎಲೆಕ್ಟ್ರಾನ್ ನ ಲಾಸ್ ಮಾಡಬಹುದಾ? Yes, sir. ಸೊ ಅದರಿಂದ ಏನಾಗುತ್ತೆ ಅದಕ್ಕೆ? +3. 5 ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡ್ರೆ +5. ಸೊ ಈ ಗ್ರೂಪ್ 15 ಏನಿದೆ ಇದ್ರದ್ದು ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಈ ಗ್ರೂಪ್, ವಿ ಶುಡ್ ರಿಮೆಂಬರ್ ದಿಸ್ ಒನ್, ಕಾಮನ್ ಆಕ್ಸಿಡೇಷನ್ state of group 15. I'll write it as a OS. Remember oxidation state. So the common oxidation state of elements of group 15 is -3, +3 and +5. ಈ ಮೂರು ನಮಗೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇರುವಂತದ್ದು. Okay. So then coming to the first oxidation state, that is -3. ಇದೊಂದು ಫಸ್ಟ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. -3 oxidation state. So -3 oxidation tendency ಏನಾಗುತ್ತೆ? The tendency to exhibit -3 oxidation state decreases down the groove. Okay, so the tendency to exhibit -3 oxidation state will decrease. Remember, going to decrease as we move down the groove. Okay, so as we move down the groove, sir. Sir, ಮತ್ತೇನೊಂದು ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ್ದನ್ನ ಸರ್ ಇವಾಗ ಹೇಳಿದ್ರೆ ಸರ್ ಆರ್ಡರ್ ಅದು ಗೊತ್ತಾ? ಯಾವ ಆರ್ಡರ್ ಅಪ್ಪ? ರಿಪೀಟ್ ಮಾಡಿ, ಏನ್ ಹೇಳಿದೆ ನೀನು? See, common oxidation state is -3, +3 and +5.
ಸೊ ಇಲ್ಲಿ ನಾನು ಫಸ್ಟ್ -3 ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ -3 ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, the tendency to exhibit -3 oxidation state decreases down the group. So as we move down the group, nitrogen ಆದ್ಮೇಲೆ phosphorus ಆತರ ನೀವು ನೆಕ್ಸ್ಟ್ ಹೋಗ್ತಾ ಇದ್ರೆ ಆ ಡೌನ್ ದ ಗ್ರೂಪ್ ಅಲ್ಲಿ -3 ಆಕ್ಸಿಡೇಷನ್ ಫಾರ್ಮೇಶನ್ ಮಾಡೋ ಟೆಂಡೆನ್ಸಿ ಏನಾಗುತ್ತೆ ನಮ್ಗೆ ಡಿಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದ್ರದ್ದು ಟೆಂಡೆನ್ಸಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ನೈಟ್ರೋಜನ್ ತಗೊಂಡ್ರೆ ನೀವು, ಓಕೆ, ನೈಟ್ರೋಜನ್ ತಗೊಂಡ್ರೆ ಇದು -3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಸ್ಟೇಬಲ್ ಅಂತ. ಓಕೆ, ನೈಟ್ರೋಜನ್ -3 ಆಕ್ಸಿಡೇಷನ್ ಅಲ್ಲಿ ಸ್ಟೇಬಲ್, ಜೊತೆಗೆ -3 ಆಕ್ಸಿಡೇಷನ್ ನ ಈ ಗ್ರೂಪ್ ಅಲ್ಲಿರೋ ಎಲ್ಲ ಎಲಿಮೆಂಟ್ ಎಕ್ಸಿಬಿಟ್ ಮಾಡುತ್ತೆ, ಮಾಡಲ್ಲ ಅಂತ ಏನಿಲ್ಲ. ಆಲ್ ಎಲಿಮೆಂಟ್ಸ್ ಇನ್ ದಿಸ್ ಗ್ರೂಪ್ ಆರ್ ಗೋಯಿಂಗ್ ಟು ಎಕ್ಸಿಬಿಟ್ -3 ಆಕ್ಸಿಡೇಷನ್ ಸ್ಟೇಟ್. ದೇ ವಿಲ್ ಎಕ್ಸಿಬಿಟ್, ಬಟ್ ವಾಟ್ ಹ್ಯಾಪನ್ಸ್, ಈ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ತಿದ್ರಲ್ಲ, ಅಂದ್ರೆ ಸ್ಟೆಬಿಲಿಟಿ ಕೂಡ ಏನಾಗುತ್ತೆ -3 ಆಕ್ಸಿಡೇಷನ್ ಸ್ಟೇಟ್. ಆಸ್ ವಿ ಮೂವ್ ಡೌನ್ ದ ಗ್ರೂಪ್, the stability of -3 oxidation state decreases. -3 oxidation state ಏನಿದೆ ಅದ್ರದ್ದು ಸ್ಟೆಬಿಲಿಟಿ ನಾವು ಡೌನ್ ದ ಗ್ರೂಪ್ ಹೋಗ್ತಿದ್ದಂಗೆನೆ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ನೈಟ್ರೋಜನ್ ಈಸ್ ಸ್ಟೇಬಲ್ ವಿತ್ -3 oxidation state. Okay, so why this is happening? ಇದೇನಕ್ಕೆ ಆಗ್ತಿದೆ, ಈ ಡಿಕ್ರೀಸ್ ಏನಕ್ಕೆ ಅಬ್ಸರ್ವ್ ಮಾಡ್ತಿದೀವಿ ಅಂದ್ರೆ, because of atomic size increases. So as we move down the group, atomic size ಏನಾಗ್ತಿದೆ ನಮ್ಗೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, so as we move down the group, atomic size increases. ಓಕೆ, ಅದೇ ರೀತಿ ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಏನಾಗುತ್ತೆ, ಇನ್ಕ್ರೀಸಸ್. ಮೆಟಾಲಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್. ರೈಟ್? ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದ್ರೆ ನಿಮಗೆ ಗೊತ್ತು, ಈಗ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದ್ದಂಗೆನೆ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಾಗುತ್ತೆ, ಲೆಸ್ ಆಗುತ್ತೆ ಅಲ್ವಾ? ಈಗ -3 ಅಂದ್ರೆ 3 ಎಲೆಕ್ಟ್ರಾನ್ ನಾನು ತಗೋಬೇಕು. ಸೊ ಸೈಜ್ ದೊಡ್ಡದಾಗ್ತಿದ್ದಂಗೆ ಆ ಕೊನೆಯಲ್ಲಿರೋ 3 ಎಲೆಕ್ಟ್ರಾನ್ಗೆ ನ್ಯೂಕ್ಲಿಯಸ್ ಇನ್ಫ್ಲುಯೆನ್ಸ್ ಇರಲ್ಲ. ಸೊ ಅವಾಗ ಸ್ಟೆಬಿಲಿಟಿ ಏನಾಯ್ತು? What happens to the stability? Stability will decrease ಅಲ್ವಾ? ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದ್ದಂಗೆ ಅಲ್ಲಿ ಏನಾಗುತ್ತೆ, -3 ಆಕ್ಸಿಡೇಷನ್ ಸ್ಟೇಟ್ ಏನು ತೋರಿಸ್ಬೇಕು ಅದ್ರದ್ದು ಟೆಂಡೆನ್ಸಿ ಡಿಕ್ರೀಸ್ ಆಗುತ್ತೆ. ಸೊ ಅದ್ರದ್ದು ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅಗೇನ್ ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಂತ ಹೇಳಿದ್ದಾರೆ. ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಮೆಟಲ್ದು ಟೆಂಡೆನ್ಸಿ ನಮ್ಗೆ ಗೊತ್ತೇ ಇದೆ. ಮೆಟಲ್ ಟೆಂಡೆನ್ಸಿ ಏನು, what is the tendency of metal to ಡೊನೇಟ್ ಮಾಡಬೇಕು ಅಲ್ವಾ? -3 ಅಂದ್ರೆ ಏನಾಗ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಮೆಟಲ್ ಎಲ್ಲ ಅಕ್ಸೆಪ್ಟ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡಲ್ಲ. ಸೊ ಆದ್ರಿಂದ ಅಗೇನ್ ಮೆಟಾಲಿಕ್ ಕ್ಯಾರೆಕ್ಟರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆದ್ರೆ -3 ಆಕ್ಸಿಡೇಷನ್ ಸ್ಟೇಟ್ ಆಬ್ವಿಯಸ್ಲಿ ಡಿಕ್ರೀಸಸ್. ಓಕೆ, ಸೊ ಈ -3 ಆಕ್ಸಿಡೇಷನ್ ಸ್ಟೇಟ್ ನ ಈ ಗ್ರೂಪ್ ಅಲ್ಲಿ ಎಲ್ಲ ಎಲಿಮೆಂಟ್ ಎಕ್ಸಿಬಿಟ್ ಮಾಡುತ್ತೆ. ಬಟ್ ಅದನ್ನ ಎಕ್ಸಿಬಿಟ್ ಮಾಡಿದಾಗ ಆ ಸ್ಟೆಬಿಲಿಟಿ ಏನ್ ಹೇಳ್ತಾ ಇದೀವಿ, ಆ ಸ್ಟೆಬಿಲಿಟಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಅದನ್ನೇ ಹೇಳ್ತಾ ಇರೋದು ಅಲ್ಲಿ, ಟೆಂಡೆನ್ಸಿ ಟು ಎಕ್ಸಿಬಿಟ್ -3 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಏನಕ್ಕೆ? ಬಿಕಾಸ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಏನಾಗುತ್ತೆ ನಮಗೆ, okay, so because of this reason ಏನಾಗುತ್ತೆ ನಮಗೆ, we observe decrease in the
stability of -3 oxidation state as we move down the group. Okay, so metal electron na donate ಮಾಡಬೇಕು, electron accept ಮಾಡಬಾರದು, accept ಮಾಡೋದು ಇಲ್ಲ. ಸೊ ಇಲ್ಲಿ -3 ಅಂದ್ರೆ ಅದು accept ಮಾಡಬೇಕು. ಸೊ ಅದು ಟೆಂಡೆನ್ಸಿ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆಯಾ ರೀಸನ್? Yes, sir. Yes. ಓಕೆ, ಸೊ ಈ ಗ್ರೂಪ್ ಅಲ್ಲಿ ಲಾಸ್ಟ್ ಮೆಂಬರ್ ಏನಿದೆ ಬಿಸ್ಮುತ್. ಓಕೆ, ಸೊ ಈ ಬಿಸ್ಮುತ್ ಹಾರ್ಡ್ಲಿ ಫಾರ್ಮ್ಸ್ BiH3 which has a -3 oxidation state which is least stable. Okay, BiH3 ಮಾಡುತ್ತೆ ಆದ್ರೆ ಅದು least stable. ಇದು ಈಸಿಯಾಗಿ ಇಟ್ ಇಸ್ ನಾಟ್ ಫೌಂಡ್, ಆಕ್ಚುಲಿ ವೆರಿ ಡಿಫಿಕಲ್ಟ್ ಟು ಪ್ರೊಡ್ಯೂಸ್. ಇದನ್ನ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ. ನಾಟ್ ಫೌಂಡ್ ಅಂದ್ರೆ ನಿಮ್ಗೆ ನೇಚರ್ ಅಲ್ಲಿ ಸಿಗೋದಿಲ್ಲ, ಯಾಕಂದ್ರೆ ಸ್ಟೆಬಿಲಿಟಿ ಇಲ್ಲ. ಸೊ ಬೇಗ ಅದು ಬೇರೆ ಏನಾದ್ರೂ ಇದ್ರ ಜೊತೆ ಕಂಬೈನ್ ಆಗ್ಬಿಡ್ತದೆ ಅಥವಾ ಡಿಕಂಪೋಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬಿಸ್ಮುಥಿನ್ ಅಂತ ಕರಿತೀವಿ, ಬಿಸ್ಮುಥಿನ್. ಸೊ ಅದರದ್ದು ಸ್ಟೆಬಿಲಿಟಿ ತುಂಬಾ ಕಮ್ಮಿ ಇರೋದ್ರಿಂದ ಇಟ್ಸ್ ನಾಟ್ ಫೌಂಡ್ ಆಕ್ಚುಲಿ, ಅಂಡ್ ದೇ ಆರ್ ವೆರಿ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ಆಸ್ ವೆಲ್. ಸೊ ಟೆಂಪರೇಚರ್ ಪ್ರೆಷರ್ ಎಲ್ಲ ಆಲ್ಟರ್ ಮಾಡಿ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅದನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಈ ಫ್ಯಾಮಿಲಿಲಿ ನೀವು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ ಇದ್ರ ಜೊತೆಗೆ ನಮ್ಗೆ NH3 ಕೂಡ ಇದೆ. NH3 ವಿಲ್ ಹ್ಯಾವ್, ಅದರಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಏನಿರುತ್ತೆ -3. ಓಕೆ, ಸೊ ಇದು ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಟೇಬಲ್. Is that clear now? Yes, sir. NH3 ಬಗ್ಗೆ ಎಲ್ರಿಗೂ ಕ್ಲಿಯರ್ ಆಯ್ತಾ? ನೋಡ್ಕೊಳ್ಳಿ. Okay, so I'll clear this now. Okay, so after -3 ನೆಕ್ಸ್ಟ್ ಇರೋದು ನಮಗೆ ಇವರಿಬ್ರು +3 ಮತ್ತೆ +5 ಎರಡನ್ನು ಒಟ್ಟಿಗೆ ನಾವು ಕನ್ಸಿಡರ್ ಮಾಡಬಹುದು. +3 and +5. Okay, first I am talking about +5. If I take stability of +5 oxidation state decreases down the group. So that is going to decrease down the group. So -3 oxidation state ನೋಡಿದ್ವಿ, ಅದರದ್ದು ಸ್ಟೆಬಿಲಿಟಿ ಕೂಡ ಡಿಕ್ರೀಸ್ ಆಗ್ತಿತ್ತು ಡೌನ್ ದ ಗ್ರೂಪ್. ಈಗ +5 ನೋಡ್ತಾ ಇದೀವಿ, +5 ಆಕ್ಸಿಡೇಷನ್ ಸ್ಟೇಟ್ ಕೂಡ ಡಿಕ್ರೀಸ್ ಆಗ್ತಿದೆ ಡೌನ್ ದ ಗ್ರೂಪ್. ಹಾಗಾದ್ರೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುವ ಆಕ್ಸಿಡೇಷನ್ ಸ್ಟೇಟ್ ಯಾವುದು? +3. Yes, that's it. Okay, so ಇದನ್ನ ನೆನಪಿಟ್ಕೊಂಡ್ರೆ ಓಕೆ. ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಇದೆ as we move down the group. Similarly, at the same time, the stability of +3 oxidation state increases. ಹೇಳ್ತಾರೆ ಇದನ್ನ. Increases down the group. Why? ಅಂತ ಕೇಳ್ತಾರೆ. ಅಥವಾ ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಆಫ್ ಗ್ರೂಪ್ 15 decreases down the group. Why ಅಂತ ಕೇಳ್ತಾರೆ. ಓಕೆ, ಸೊ ಇದಕ್ಕೆ ರೀಸನ್ ತುಂಬಾ ಸಿಂಪಲ್. The reason is going to be because of inert pair effect. Because of inert pair effect. Okay, so ಈ ಇನರ್ಟ್ ಪೇರ್ ಏನಾಗ್ತಿದೆ, ಈ ಇನರ್ಟ್ ಪೇರ್ ಎಫೆಕ್ಟ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಇನರ್ಟ್ ಪೇರ್ ಎಫೆಕ್ಟ್
ನೆನ್ಪಿಟ್ಕೊಳ್ಳಿ. That will increase down the group inert pair effect. So what is inert pair effect? Anyone remember? Inert ಅಂದ್ರೆ ಏನ್ ಹೇಳ್ಬೋದಾ ನಂಗೆ? Unreactive. Less Yes. Unreactive ಅಂದ್ರೆ ತಗೊಳ್ಬಹುದು inert ಅಂದ್ರೆ. Pair ಅಂದ್ರೆ two. ಅಲ್ವಾ? Pair of electron ಅಂತ ತಗೊಳ್ಬಹುದು. ಅಂದ್ರೆ unreactive pair of electron ಅಷ್ಟೇ. Inert pair ಅಂದ್ರೆ ಏನ್ ಎಲೆಕ್ಟ್ರಾನ್ ಪೇರ್ ಇರುತ್ತೆ ಅದು ರಿಯಾಕ್ಟಿವ್ ಆಗಲ್ಲ ಅಷ್ಟೇ. ಓಕೆ, ಸೊ ದಟ್ ಈಸ್ ಇನರ್ಟ್ ಪೇರ್ ಎಫೆಕ್ಟ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ, ಲೆಟ್ಸ್ ಗೋ ಟು ದಿಸ್ ಕಾಮನ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ, so NH2 you have and NP3 you have. Do you know in NH2? In the case of okay. So ಇಲ್ಲಿ ನಾವೇನ್ ಹೇಳ್ತಾ ಇದ್ವಿ, ಇನರ್ಟ್ ಪೇರ್ ಅಂತ ಹೇಳಿದ್ರೆ ಅದ್ರಲ್ಲಿ ಇವೆ. ಇದು ಪೇರ್ ಇದಾವೆ ನೋಡಿ, ಈ ಪೇರ್ ಇನರ್ಟ್. ಅಥವಾ ನಾನು ಇನರ್ಟ್ ಪೇರ್ ಎಫೆಕ್ಟ್ ನ ಡಿಫೈನ್ ಮಾಡ್ತೀನಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ reluctance of s electron pair in the valence shell to participate in chemical bonding. Perfect definition for inert pair effect another. Reluctance of s electron pair in the valence shell to participate in chemical bonding. Reluctance ಅಂದ್ರೆ unwillingness, ಇಷ್ಟ ಇಲ್ಲ ಅಂತ. ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವ್ದಕ್ಕೆ ಇಷ್ಟ ಇಲ್ಲ? ಎಸ್ ಎಲೆಕ್ಟ್ರಾನ್ ಪೇರ್ಗಳು. ಎಸ್ ಅಲ್ಲಿ ಇದೆ ನೋಡಿ, NS ಅಲ್ಲಿ ಎಲೆಕ್ಟ್ರಾನ್ ಪೇರ್ ಇದೆ ಅಲ್ವಾ, ಆ ಎಲೆಕ್ಟ್ರಾನ್ ಪೇರ್ಗಳಿಗೆ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ಇಷ್ಟ ಇಲ್ಲ ಅಂದಾಗ ಏನಾಗುತ್ತೆ, ಅಲ್ಲಿ ಇನರ್ಟ್ ಪೇರ್ ಎಫೆಕ್ಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ಎಸ್ ಎಲೆಕ್ಟ್ರಾನ್ಗಳು ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಯಾವ್ದು ಪಾರ್ಟಿಸಿಪೇಟ್ ಮಾಡುತ್ತೆ ಹಾಗಾದ್ರೆ? Only p orbital ಇರೋ 3 electrons are going to participate. Okay, so ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, +3 ಆಕ್ಸಿಡೇಷನ್ ಸ್ಟೇಟ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಯಾಕಂದ್ರೆ NS ಏನಿದೆ ಅದು ಡೌನ್ ದ ಗ್ರೂಪ್ ಹೋಗ್ತಿದಂಗೆ ರಿಯಾಕ್ಟ್ ಆಗೋದಿಲ್ಲ, ರಿಯಾಕ್ಟ್ ಆಗೋದು ಒಪ್ಕೊಳ್ಳೋದಿಲ್ಲ. ಸೊ ಅವಾಗ ರಿಯಾಕ್ಟ್ ಆಗೋಕೆ ಒಪ್ಕೊಳ್ಳೋದು ಮಾತ್ರ ಯಾವುದು? p orbital. ಬಿಕಾಸ್ ಆಫ್ ಇನರ್ಟ್ ಪೇರ್ ಎಫೆಕ್ಟ್ ಆಗ್ತಾ ಇರೋದು. ಸೊ ಆ ಪಿ ಆರ್ಬಿಟಲ್ ಎಷ್ಟು ಮಾಡ್ಬೋದು? 3 ಎಲೆಕ್ಟ್ರಾನ್. ಸೊ +3 ಆಕ್ಸಿಡೇಷನ್ ಅಷ್ಟೇ ತೊಡ್ಬೋದು. ಸೊ ದೇರ್ಫೋರ್ +3 ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಅದ್ರದ್ದು ಸ್ಟೆಬಿಲಿಟಿ ಏನಾಗುತ್ತೆ ನಮಗೆ? ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅಂಡ್ ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಎರಡಕ್ಕೂ ಒಂದೇ ಆನ್ಸರ್. ಇನರ್ಟ್ ಪೇರ್ ಎಫೆಕ್ಟ್ ಇಂದಾನೆ ಎರಡು ಆಯ್ತಲ್ಲ. ಓಕೆ, because of inert pair effect only we are observing both the cases. Yes or no? Yes sir. Okay, so ಅದಕ್ಕೆ ನಿಮಗೆ ಈಗ ಗೊತ್ತಾಗಬೇಕು ಯಾಕೆ ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗ್ತಿದೆ ಡೌನ್ ದ ಗ್ರೂಪ್, +3 ಆಕ್ಸಿಡೇಷನ್ ಸ್ಟೇಟ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಡೌನ್ ದ ಗ್ರೂಪ್. ಸೊ ಹಾಗಾದ್ರೆ ಆಕ್ಸಿಡೇಷನ್ ಸ್ಟೇಟ್ at top can have +5 as a stable. ಸೊ ಟಾಪ್ ಅಲ್ಲಿ ಇರುತ್ತವಲ್ಲ ಈ ಗ್ರೂಪ್ ಅಲ್ಲಿ ಟಾಪ್ ಅಲ್ಲಿರೋ ಎಲಿಮೆಂಟ್ಸ್ ಓಕೆ. ಸೊ ಟಾಪ್ ಅಲ್ಲಿ ಇರುವಂತದ್ದು +5 ಅಲ್ಲಿ ಸ್ಟೇಬಲ್ ಇರುತ್ತೆ. ಬಾಟಮ್ ಅಲ್ಲಿ ಇರುವಂತದ್ದು +3 ಅಲ್ಲಿ ಸ್ಟೇಬಲ್ ಇರುತ್ತೆ. ಅಂದ್ರೆ ಟಾಪ್ ಅಲ್ಲಿ +3 ಸ್ಟೇಬಲ್ ಅಲ್ಲ ಅಂತೇನಿಲ್ಲ, ಸ್ಟೇಬಲ್. ಬಟ್ ಎರಡಕ್ಕೂ ಪ್ರಯಾರಿಟಿ ಕೊಡೋದ್ರಿಂದ ನಾನು ಇದು ಹೇಳ್ತೇನೆ. ಓಕೆ, ಅಟ್ ಟಾಪ್ +5 ಆಕ್ಸಿಡೇಷನ್ ಸ್ಟೇಬಲ್ as well as +3 is also stable, but
At bottom, only +3 is stable, not +5. Okay. But now, nitrogen ತಗೊಂಡ್ರೆ ಆ ನೈಟ್ರೋಜನ್ ಏನ್ ಮಾಡುತ್ತೆ ಎಲ್ಲ ಆಕ್ಸಿಡೇಷನ್ ಸ್ಟೇಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ ಫ್ರಮ್ -3 to +5. -3 ಇಂದ +5 ತನಕ ಯಾವ್ದೆಲ್ಲ ಆಕ್ಸಿಡೇಷನ್ ಸ್ಟೇಟ್ ಗಳಿದಾವೆ ಅದೆಲ್ಲ ಆಕ್ಸಿಡೇಷನ್ ಸ್ಟೇಟ್ ನ ನೈಟ್ರೋಜನ್ ಎಕ್ಸಿಕ್ಯೂಟ್ ಮಾಡುತ್ತೆ. So there is the only tendency that is for nitrogen. ಅದು again anomalous behavior ಆಗುತ್ತೆ. So nitrogen exhibit ಮಾಡುವಂತ ಎಲ್ಲ ಆಕ್ಸಿಡೇಷನ್ ಸ್ಟೇಟ್ ನ ಬೇರೆ ಎಲಿಮೆಂಟ್ಸ್ ಗಳು ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. Only nitrogen can exhibit. ಯಾಕೆ ಅಂತ ಕೇಳಿದ್ರೆ because of small size. Okay, so because of small size. So one simple reason you can give. Okay, so clear ಆಗಿದೆ ಆಕ್ಸಿಡೇಷನ್ ಸ್ಟೇಟ್ ಗಳ ಬಗ್ಗೆ -3 +3 and +5. Yes, sir. ಯಾವ್ದು ಸ್ಟೇಬಲ್ ಇದೆ ಯಾವ್ದು ಸ್ಟೇಬಲ್ ಇರಲ್ಲ, ಸ್ಟೆಬಿಲಿಟಿ ಏನಾಗುತ್ತೆ ಯಾವಾಗ ಡೌನ್ ಗ್ರೂಪ್ ಹೋದಾಗ, ಇದೆಲ್ಲ ಥಿಂಗ್ಸ್ ಮತ್ತೆ ಅದರದ್ದು ರೀಸನ್ ಗಳೇನು. ಓಕೆ ಫೈನ್. So if I take nitrogen, so as I told, nitrogen will exhibit -3 to +5. -3 to +5 oxidation state. So ನೀವು NH3 ತಗೋಬಹುದು, then N2H4, NH4OH, N2O, NO, HNO2, NO2 and HNO3. So ಎಲ್ಲದರದ ಆಕ್ಸಿಡೇಷನ್ ಸ್ಟೇಟ್ ನೀವು ಕ್ಯಾಲ್ಕುಲೇಟ್ ಮಾಡಿ. Oxidation state of nitrogen in all the cases. Okay, so ನೀವು ಎಲ್ಲದರದ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆಲ್ಲ ಆಕ್ಸಿಡೇಷನ್ ಸ್ಟೇಟ್ ಅಲ್ಲೂ you can observe nitrogen existing. So ಎಲ್ಲ ಆಕ್ಸಿಡೇಷನ್ ಸ್ಟೇಟ್ ನ ನೈಟ್ರೋಜನ್ ಫಾರ್ಮೇಶನ್ ಮಾಡುತ್ತೆ. There is no problem. Okay, so ಎಲ್ಲಾನು ಏನು ಫಾರ್ಮೇಶನ್ ಮಾಡ್ತೀವಿ ಅನ್ನೋದಕ್ಕೂ ಸ್ಮಾಲ್ ಸೈಜ್ ರೆಸ್ಪಾನ್ಸಿಬಲ್. So because of that only it can show all these kind of anomalous behaviors. Okay, so ಅದೇ ರೀತಿ ಏನು ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ನಮಗೆ. ಯಾಕಂದ್ರೆ ನಾವು ಈಗಾಗಲೇ -3 ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ I told about increase in atomic size is responsible for decrease of stability of tendency to exhibit -3 oxidation state. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ. ಸೊ ಇಲ್ಲೂ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದಂಗೆ ನಮ್ಗೆ ಕೋವಲೆಂಟ್ ಬಾಂಡ್ ಅದರದ್ದು ಸ್ಟ್ರೆಂತ್, ಕೋವಲೆಂಟ್ ಬಾಂಡ್ ಸ್ಟ್ರೆಂತ್ decreases. Covalent bond strength decreases. ಅದೇ ಇದ್ರಿ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಿದಂಗೆ ಕೋವಲೆಂಟ್ ಬಾಂಡ್ ಏನಿದೆ ಅದರದ್ದು ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ.
ಓಕೆ, ಸೊ ನಾವು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ಟೇಕ್ ಅಮೋನಿಯಾ. ಓಕೆ, ಸೊ ಇಲ್ಲಿ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಸೈಜ್ಗಳು ನೋಡಿದ್ರೆ ಎರಡು ಸ್ಮಾಲ್. Size of nitrogen and size of hydrogen both are small size. So small size irodrinda they'll have strong covalent bond here. Okay, ಅದೇ ನಾನು BiH3 ತಗೊಂಡ್ರೆ BiH3 ಬಿಸ್ಮುತ್ ಅಟಾಮಿಕ್ ಸೈಜ್ ತುಂಬಾ ಜಾಸ್ತಿ. ಸೊ ಆಗ ಈ ಕೇಸ್ ಏನಾಗುತ್ತೆ, ನಮ್ಗೆ ವಿ ಅಬ್ಸರ್ವ್ ವೀಕ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಏನಾಗುತ್ತೆ, ವೀಕ್ ಆಗುತ್ತೆ. ಸೊ ನಾನು ಹೇಳಿದೇನು, BiH3 ವಿಚ್ ಆಸ್ -3 ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟೇ ಆಗಲ್ಲ ಅಂತ ಅಲ್ವಾ. ಸೊ ಎಕ್ಸಿಸ್ಟ್ ಆಗಲಾಕೆ ವೀಕ್ ಕೋವಲೆಂಟ್ ಬಾಂಡ್ ಇದೆ. ಬರೀ ರೂಮ್ ಟೆಂಪರೇಚರ್ಗೆ ಅದೇನಾಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ. ಬಾಂಡ್ಗಳು ಈಸಿಯಾಗಿ ಬ್ರೇಕ್ ಆಗ್ಬಿಡ್ಬೋದು. ಸೊ ಆದ್ರಿಂದ BiH3 ಏನಿದೆ ಅದರಲ್ಲಿ ವೀಕ್ ಕೋವಲೆಂಟ್ ಬಾಂಡ್ ಆಗುತ್ತೆ. ಸೊ ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಇನ್ನೇನಾಗುತ್ತೆ ಅಂದ್ರೆ, -3 ಆಕ್ಸಿಡೇಷನ್ ಸ್ಟೇಟ್ಗಳದು -3 ಆಕ್ಸಿಡೇಷನ್ ಸ್ಟೇಟ್ ಇರೋದ್ರಿಂದ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಕೋವಲೆಂಟ್ ಬಾಂಡಿಂಗ್. ಸೊ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಇರುವಂತದ್ದು will have a stable -3 oxidation state. So weak covalent bond ಆಗ್ತಿದ್ದಂಗೆ -3 oxidation state ಕೂಡ weak ಆಗ್ತಾ ಹೋಗುತ್ತೆ. Okay, so that you can observe here. So how the covalent bond is also related to the oxidation state. So ಅದೇ ರೀತಿ in the case of +5 ಆಕ್ಸಿಡೇಷನ್ ಸ್ಟೇಟ್ ಗೆ ಏನಾದ್ರು ಬಂದ್ರೆ, +5 effect. So this is going to be BiF5. Okay, so this is the only one compound formed by bismuth at +5 oxidation state. ಯಾಕಂದ್ರೆ ಈಗಾಗಲೇ ನಾನು ಹೇಳಿದಂಗೆನೆ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀನಿ. So as we move down the group, +5 oxidation state will decrease. Okay, so ಅದ್ರದ್ದು ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. So because of that, in spite of that also, bismuth +5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಒಂದೇ ಒಂದು ಕಾಂಪೌಂಡ್ ನ ಫಾರ್ಮೇಶನ್ ಮಾಡಬಹುದು. ಅದು ಯಾವ್ದು ಒಂದು ಕಾಂಪೌಂಡ್ ಅಂದ್ರೆ that is BiF5. BiF5 is the only one which it can form. What about BiCl5 ಅಥವಾ BiBr5 ಅಥವಾ BiI5? ಇದೆಲ್ಲ ಫಾರ್ಮೇಶನ್ ಮಾಡಕ್ ಆಗಲ್ಲ ಬಿಸ್ಮುತ್. ಯಾಕೆ ಅಂತ ಹೇಳ್ತೀರಾ? What's the reason for this? Only BiF5 is known. ಹೇಳ್ತಾರೆ ಎಕ್ಸಾಂಪಲ್ ಕೊಡ್ತಾರೆ. Only BiF5 is known, but not BiCl5. Bl ಅಥವಾ BlCF5 is not known ಅಂತ ಹೇಳ್ತಾರೆ. So then what you are going to give the answer? Why Cl5, Br5, I5 is not formed? In all the case, they have the same oxidation state of +5. ಏನು ರೀಸನ್? ಥಿಂಕ್ ಮಾಡಿ. ಸಿಂಪಲ್ ರೀಸನ್, ಆಲ್ರೆಡಿ ಅದ್ರ ಬಗ್ಗೆ ಸುಮಾರು ಸತಿ ಹೇಳಿದ್ದೀನಿ. ಎಲೆಕ್ಟ್ರೋನೆಗೆಟಿವಿಟಿ ಅಲ್ಲ, ಕೋವಲೆಂಟ್ ಬಾಂಡ್ ಅಲ್ಲ, ಸಿಂಪಲ್ ಆಗಿದೆ ಅದು. ನೀವು ಕಾಂಪ್ಲಿಕೇಟ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೇ ವರ್ಡ್, ನಾನು ಇಷ್ಟೊತ್ತವರೆಗೂ ಅದು ಸುಮಾರು ಸತಿ ರಿಪೀಟ್ ಮಾಡಿದೆ. ಅಟಾಮಿಕ್ ಸೈಜ್ ಅಷ್ಟೇ, ಮುಗಿದೋಯ್ತು. ಸೈಜ್ ಅಷ್ಟೇ ನೋಡಿ. ಎಫ್ದು ಸೈಜ್ ಚಿಕ್ಕದು, BiF ಇದೆಯಲ್ಲ, ಎಫ್ದು ಸೈಜ್ ಚಿಕ್ಕದು. Cl, Br, I ಸೈಜ್ ಏನಾಗುತ್ತೆ, ಲಾರ್ಜ್ ಆಗುತ್ತೆ.
ಸೊ ಲಾರ್ಜರ್ ಸೈಜ್ ಆದಾಗ ಕಷ್ಟ ಫಾರ್ಮೇಶನ್ ಮಾಡಿ. ಸೊ ಅದಕ್ಕೆ BiFi ಒಂದೇ ಏನಕ್ಕೆ ಫಾರ್ಮೇಶನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಆಫ್ ಫ್ಲೂರಿನ್ ಒಂದು. ಇನ್ನೊಂದು ಏನ್ ಹೇಳ್ಬೋದು, ಫ್ಲೂರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಲ್ವಾ, ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಎರಡು ರೀಸನ್ ಹೇಳ್ಬೋದು. ಸೊ ಬಿಕಾಸ್ ಆಫ್ ದೋಸ್ ಟು ರೀಸನ್ಸ್ only BiFi is formed with the oxidation state of +5. Even though +5 oxidation state decreases down the group. So down the group +5 oxidation stability decrease ಆದ್ರೂ ನಮಗೆ BiFi will be formed. Okay. So these things are very important. You need to remember. So if there is any doubt, you can ask. So ಅದೇ ರೀತಿ sum of oxidation states of nitrogen ನಾವು ಡಿಸ್ಕಸ್ ಮಾಡಿದಂಗೆ +1 ಇಂದ +4 ತಗೊಳ್ಳೋದಂದ್ರೆ in the case of nitrogen. In the case of nitrogen, if I take +1 to +4, so in this case ಏನಾಗುತ್ತೆ, ಈ +1 ಇಂದ +4 ಆಕ್ಸಿಡೇಷನ್ ಸ್ಟೇಟ್ ಇದೆಯಲ್ಲ ನೈಟ್ರೋಜನ್ಗೆ, ಇದು ಸ್ಟೇಬಲ್ ಇರಲ್ಲ. The compounds with these oxidation state ಏನಾಗುತ್ತೆ, they undergo disproportion. So they undergo disproportion. So +1 ಇಂದ +4 ಗೆ ಸ್ಟೆಬಿಲಿಟಿ ಇರೋದಿಲ್ಲ ನೈಟ್ರೋಜನ್ಗೆ. ಸೊ ಅದಕ್ಕೆ ಏನಾಗುತ್ತೆ, ಅದು ಡಿಸ್ಪ್ರೊಪೊನೇಷನ್ ಆಗುತ್ತೆ. ಸೊ ಡಿಸ್ಪ್ರೊಪೊನೇಷನ್ ಅಂದ್ರೆ ನಮ್ಗೆ ಗೊತ್ತಿದೆ, ಅಂಡರ್ಗೋಯಿಂಗ್ ಸೆಲ್ಫ್ ಆಕ್ಸಿಡೇಷನ್ ಅಥವಾ ಸೆಲ್ಫ್ ರಿಡಕ್ಷನ್. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ HNO2 ತಗೊಂಡ್ರೆ ಇದೇನಾಗುತ್ತೆ, ಇಟ್ ಅಂಡರ್ಗೋಸ್ ಫಾರ್ಮಿಂಗ್ HNO3 and 2NO. ಸೊ ಇದನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಇದೇ ಸೇಮ್ ನಮ್ಗೆ ಇವನ್ ಇನ್ ದ ಕೇಸ್ ಆಫ್ ಫಾಸ್ಫರಸ್ ಕೂಡ ಆಗುತ್ತೆ. ಫಾಸ್ಫರಸ್ ಅಲ್ಲೂ ಕೂಡ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ಸ್ ಅಂಡರ್ಗೋ ಡಿಸ್ಪ್ರೊಪೊನೇಷನ್. ಸೊ ಫಾಸ್ಫರಸ್ ಕೇಸಲ್ಲೂ ನಮ್ಗೆ ಕೆಲವೊಂದು ಏನಾಗುತ್ತೆ, ಡಿಸ್ಪ್ರೊಪೊನೇಷನ್ ಆಗುತ್ತೆ. ಫಾಸ್ಫರಸ್ ವಿತ್ ಆಕ್ಸಿಡೇಷನ್ ಸ್ಟೇಟ್ +1 to +4 they form oxo phosphorus acids ಅಥವಾ oxo acids ಅಂತ ಕರೀತಾರೆ. We'll discuss what is oxo acids and everything. Oxo acids ಬಗ್ಗೆ ಡಿಸ್ಕಸ್ ಮಾಡ್ತೀವಿ. But phosphorus with +1 and +4 oxidation state in some oxo acids. So ಅದನ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ, ಫಾಸ್ಫರಸ್ +3 ಮತ್ತೆ +1 ಮತ್ತೆ +4 ಆಕ್ಸಿಡೇಷನ್ ಅಂದ್ರೆ ಆಕ್ಸೋ ಆಸಿಡ್ಸ್. ಫಾರ್ ಎಕ್ಸಾಂಪಲ್ ನಮಗೆ ಫಾಸ್ಫೋರಿಕ್ ಆಸಿಡ್ H3PO4, ಓಕೆ, ಈ ತರ HPO4, ಈ ತರ ಡಿಫರೆಂಟ್ ಆಕ್ಸೋ ಆಸಿಡ್ಸ್ ಇದೆ ಫಾಸ್ಫರಸ್. ಆ ಡಿಫರೆಂಟ್ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಲ್ಲಿ ವಿಲ್ ಬಿ ಸೀಯಿಂಗ್ ದಿಸ್ ಆಕ್ಸಿಡೇಷನ್ ಸ್ಟೇಟ್ ಫ್ರಮ್ +1 to +4. ಓಕೆ, ಬಟ್ ಅದನ್ನ ಬಿಟ್ಟು ನಾವು ನೆಕ್ಸ್ಟ್ ಬಂದ್ರೆ ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮುತ್ ಇದೆಲ್ಲ ಬಂದ್ರೆ ಇದೆಲ್ಲದಕ್ಕೂ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ +3. If I take arsenic, antimony, bismuth ಇದೆಲ್ಲದಕ್ಕೂ ಬಂದ್ರೆ ಇದಕ್ಕೆ +3 ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಲ್. Okay, so that is going to be stable. Okay, so and if we have arsenic ಏನಾದ್ರೆ ಇದರಿಂದ ನಾನು ಆರ್ಸೆನಿಕ್ ಹೈಡ್ರೈಡ್ ಫಾರ್ಮೇಷನ್ ಮಾಡಿದ್ರೆ ಇದು ನಮ್ಗೆ ಗೊತ್ತು -3 ಅಂತ. ಮತ್ತೆ ಈ ಕಡೆ ನಾವು
oxo acid of arsenic ಏನಾದ್ರು formation ಮಾಡಿದ್ರೆ like H3ASO3 ತಗೊಂಡ್ರೆ ಇದ್ರದ್ದು oxidation state ಪ್ಲಸ್ ಬರುತ್ತೆ. ಸೊ ಇದೇನ್ ಮಾಡುತ್ತೆ, ಇದು ಆಲ್ವೇಸ್ ಟೆನ್ಸ್ ಟು ಮೂವ್ ಟುವರ್ಡ್ಸ್ ದಿಸ್ +3 ಆಕ್ಸಿಡೇಷನ್ ಸ್ಟೇಟ್ ಕಡೆಗೆ ಮೂವ್ ಮಾಡಕ್ ಟ್ರೈ ಮಾಡುತ್ತೆ. ಸೊ ಅಂದ್ರೆ ಇದೇನಾಗುತ್ತೆ, ಟ್ರೈ ಮಾಡುತ್ತೆ ಟು ಅಟೈನ್ ದ ಸ್ಟೆಬಿಲಿಟಿ. ಸೊ ಇದು ಆಲ್ವೇಸ್ ಟ್ರೈ ಟು ಮೂವ್ ಟುವರ್ಡ್ಸ್ +3 ಆಕ್ಸಿಡೇಷನ್ ಸ್ಟೇಟ್. ಅದೇ ರೀತಿ ನಾವು ಇದನ್ನ ಹ್ಯಾಲೋಜನ್ ಜೊತೆ ಏನಾದ್ರು ಟ್ರೀಟ್ ಮಾಡಿದ್ರೆ, ನಾಟ್ ದಿಸ್ ಒನ್, ಇಫ್ ಯು ಟೇಕ್ ಆಂಟಿಮೋನಿ ಅಂಡ್ ಬಿಸ್ಮುತ್, ಸೊ ಅದೇನಾಗುತ್ತೆ ಅಂದ್ರೆ ನಮ್ಗೆ SbOCl ಮತ್ತೆ BiOCl ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆಗಿ ದೇ ಫಾರ್ಮ್ಸ್ ದಿಸ್ ಒನ್, SbOCl ಮತ್ತೆ BiOCl ಫಾರ್ಮೇಶನ್ ಆಗುತ್ತೆ ಆಕ್ಸೋ ಆಸಿಡ್ಸ್. ಓಕೆ, so these kind of things that will form. And even heavier metals like ಅದೇ ಹೇಳಿದಂಗೆ heavier metal like bismuth ಮತ್ತೆ antimony ಇದ್ರೆ ಈ ತರ ಫಾರ್ಮೇಶನ್ ಆಗುತ್ತೆ ನಮಗೆ. And again coming to the covalency, so ಇದಿಷ್ಟು ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಆಯ್ತು. ಇಲ್ಲಿ ನಮಗೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಗಳು ಗೊತ್ತಾಗಿದೆ ಯಾವ್ದು ಅಂತ, ಮತ್ತೆ ಯಾವ ಆಕ್ಸಿಡೇಷನ್ ಸ್ಟೇಟ್ ಗಳು ಡೌನ್ ದ ಗ್ರೂಪ್ ಸ್ಟೇಬಲ್ ಇರುತ್ತೆ, ಯಾವ್ದು ಡಿಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ, ಅವೆಲ್ಲ ಏನಕ್ಕೆ ಅಂತಾನು ಗೊತ್ತಾಗಿದೆ. ಓಕೆ, ಸೊ ಅದಷ್ಟು ಆದ್ಮೇಲೆ ನೆಕ್ಸ್ಟ್ ನಾವು ಕೋವಲೆಂಟ್ ಬಾಂಡ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಡೇಷನ್ ಸ್ಟೇಟ್. ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದ್ರೆ ಕೋವಲೆಂಟ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುವಂತದ್ದು ನಮ್ಗೆ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ತೋರಿಸುತ್ತೆ. ಅದರಿಂದ ನಾವು ಡೌನ್ ದ ಗ್ರೂಪ್ ಬಂದಾಗ +5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುವಂತದ್ದು ನಮ್ಗೆ ವೀಕ್ ಕೋವಲೆಂಟ್ ಬಾಂಡ್ ಗಳನ್ನ ತೋರಿಸುತ್ತೆ. ಸೊ +3 ಇರುವಂತದ್ದು ವೀಕ್ ಕೋವಲೆಂಟ್ ಬಾಂಡ್ ಗಳನ್ನ ತೋರಿಸುತ್ತೆ, ಸಾರಿ -3 ಇರುವಂತದ್ದು ವೀಕ್ ಕೋವಲೆಂಟ್ ಬಾಂಡ್ ಗಳನ್ನ ತೋರಿಸುತ್ತೆ. ಸೊ ದೀಸ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್. And next moving on, oxidation state of nitrogen between +1 to +4 ಇದ್ದಾಗ they undergo disproportion because of their stability. And phosphorus which having oxidation of +1 to +4 ಇದ್ರೆ oxo acids formation ಮಾಡುತ್ತೆ. ಅದಷ್ಟನ್ನು ಬಿಟ್ಟು ಬೇರೆ ಯಾವ್ದಿದೆ ಅಂದ್ರೆ ಆಂಟಿಮನಿ, ಬಿಸ್ಮುತ್, ಆರ್ಸೆನಿಕ್ ಇದ್ರೆ ಇವೆಲ್ಲದ್ರದ್ದು ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಿರುತ್ತೆ, ಏನೇ ಇದ್ರು ಆಕ್ಸಿಡೇಷನ್ ಸ್ಟೇಟ್ ಸ್ಟೇಬಲ್ ಸ್ಟೇಟ್ ಅಲ್ಲಿ ಯಾವ್ದಿರುತ್ತೆ ಅಂದ್ರೆ +3 ಒಂದೇ ಆಗುತ್ತೆ. So they always will be stable in the +3 oxidation state. So to attain the stability, higher heavier metals ಏನಿರ್ತದೆ, sometimes halogens ಗೆ halo acids ಅಂತ ಕರಿತೀವಿ. Here halo acids. ಓಕೆ, ಆ ತರ halo acids ಗಳಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಹೆವಿಯರ್ ಮೆಟಲ್ಸ್, ಹೆವಿಯರ್ ಎಲಿಮೆಂಟ್ಸ್ ಲೈಕ್ ಬಿಸ್ಮುತ್ ಅಂಡ್ ಆಂಟಿಮನಿ, ಅವು ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ halo acids ಆಗಿ. ಸೊ ಇದಿಷ್ಟು ನಾವು ಈಗ ಡಿಸ್ಕಸ್ ಮಾಡಿರೋದು. ಇದಿಷ್ಟರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ಕೇಳಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಇದಿಷ್ಟ ಆದ್ಮೇಲೆ ನಮ್ಗೆ ಇಲ್ಲಿ ಕೋವಲೆನ್ಸಿ ಅಂತ ಬರುತ್ತೆ. ಕೋವಲೆನ್ಸಿ ಅಂದ್ರೆ ಏನ್ ಹೇಳ್ಬೋದಾ ನನಗೆ ಯಾರಾದ್ರೂ?
ಸರ್ ಮ್ಯೂಟ್ ಆಗಿದೆ. Yeah. So the covalency ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೈಟ್ರೋಜನ್ ಏನಿದೆ, ನೈಟ್ರೋಜನ್ ಅಲ್ಲಿ 2 ಆರ್ಬಿಟಲ್ ಇದೆ, ಒಂದು 2s ಆರ್ಬಿಟಲ್ ಮತ್ತೆ ಇನ್ನೊಂದು 2p ಆರ್ಬಿಟಲ್. So 2s ಅಲ್ಲಿ we have 1 orbit and 2p ನಮಗೆ 3 orbitals, px, p by pz. So 1 plus 3 will give you 4. So the nitrogen covalency is equal to 4. So ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ನೆನ್ಪಿಟ್ಕೊಬೇಕು ಏನಂದ್ರೆ covalency of nitrogen is restricted. Covalency of nitrogen is restricted to how much? 4. So 4ಕ್ಕೆ ಮಾತ್ರ covalency of nitrogen is restricted. So 4ರಿಂದ ಜಾಸ್ತಿ ಬಾಂಡ್ ಮಾಡಕ್ ಸಾಧ್ಯನೇ ಇಲ್ಲ ನೈಟ್ರೋಜನ್. ಕ್ಲಿಯರ್ ಆಗಿದೆಯಾ ಇದು? ಯಾಕೆ ನಾವು ನೈಟ್ರೋಜನ್ ನ 4ಗೆ ಕೋವಲೆನ್ಸಿಗೆ ರಿಸ್ಟ್ರಿಕ್ಟ್ ಮಾಡಿದೀವಿ? ಅದರಲ್ಲಿ 1s ಮತ್ತೆ 3p ಇದೆ ಅಷ್ಟೇ, 4 ಆರ್ಬಿಟ್ಸ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಹೌದು, ಅದು ಒಂದು ಆಗುತ್ತೆ. ಇನ್ನೊಂದು absence of vacant D. Yes. Vacant d orbital. So because of this, the covalency of nitrogen here is restricted to 4. This is very important. So therefore the covalency of nitrogen is restricted only to 4. So ಅದಕ್ಕೆ ನಿಮಗೆ ಇಲ್ಲೊಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ. NCl3 is known and NCl5 is not known. NCl3 ಗೊತ್ತಿದೆ, ನಮಗೆ NCl5 ಇಲ್ಲ. ಯಾಕೆ? ನೈಟ್ರೋಜನ್ ಬಾಂಡ್ ಫಾರ್ಮೇಶನ್ ಮಾಡಕ್ಕಾಗೋದು ಇಷ್ಟೇ 3. ಇನ್ನೊಂದು ಏನಿರುತ್ತೆ, ಲೋನ್ ಪೇರ್ ಇರುತ್ತೆ. ಹಿಂಗೆ ನೈಟ್ರೋಜನ್ ಅಲ್ಲಿ 3 ಬಾಂಡ್ ಫಾರ್ಮೇಶನ್ ಮಾಡ್ತಾರೆ. ಕೋವಲೆನ್ಸಿನ 5ಕ್ಕೆ ಎಕ್ಸ್ಟೆಂಡ್ ಮಾಡಕ್ಕೆ ಆಗಲ್ಲ ನೈಟ್ರೋಜನ್. ಈ ಕಾಂಪೌಂಡ್ ಎಕ್ಸಿಸ್ಟ್ ಆಗೋದೇ ಇಲ್ಲ. Okay, because we have restricted the covalency to 4, that is because of absence of vacant d orbital ಅಂತ ಹೇಳ್ಬೋದು. So NCl5 is not formed. ಇನ್ನೊಂದು ಕೇಳ್ತಾರೆ, PCl5 is known, why NCl5 is not known ಅಂತ. ಅದು ಕೇಸಲ್ಲೂ ಸೇಮ್ ರೀಸನ್ ಬರೀಬಹುದು. ಸೊ ಈ ತರ ರೀಸನ್ ಒಂದೇ, ಕ್ವಶನ್ಗಳನ್ನ ಕೇಳೋ ವೇಸ್ ಆರ್ ಡಿಫ್ರೆಂಟ್. ದಟ್ ವಾಟ್ ಮೇಕ್ಸ್ ದ ಡಿಫಿಕಲ್ಟ್. ಕ್ವಶನ್ ಒಂದ್ ತರ ಕೇಳ್ಬಿಟ್ರೆ ಆನ್ಸರ್ ಮಾಡ್ಬೋದು. ನಾವು ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳೋದ್ರಿಂದ ನಮಗೆ ಆನ್ಸರ್ ಒಂದೇ, ಸೇಮ್ ಆನ್ಸರ್, ಬಟ್ ಯಾವ ಆ ಕ್ವಶನ್ ಅದೇ ಆನ್ಸರ್ ಅಂತ ಕನ್ಫರ್ಮೇಶನ್ ಇರಲ್ಲ. ಸೊ ಅದಕ್ಕೆ ವಿ ನೀಡ್ ಟು ನೋ ದ ರೀಸನ್ ವೆರಿ ವೆಲ್. ಸೊ ಅದೇ ರೀತಿ ಇಫ್ ವಿ ಹ್ಯಾವ್ PCl3 and PCl5, ಓಕೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, PCl3 ಅಲ್ಲಿ ನಾನು ಫಾಸ್ಫರಸ್ ತಗೊಂಡ್ರೆ ಸೊ ಇದು 3s, ಇದು 3p. ಇಲ್ಲಿ ಅಬ್ವಿಯಸ್ಲಿ 2 ಇದ್ದೇ ಇರುತ್ತೆ ಅಂಡ್ 1 1 1. ಈ 3Cl ಏನಿದೆ, ಆ 3Cl ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ದೇ ಕ್ಯಾನ್ ಈಸಿಲಿ ಫಾರ್ಮ್ PCl3. ಅದೇ ಈ ಕೇಸು PL ಆದ್ರೆ 3p, ಐ ಮೀನ್ PCl5 ಅಲ್ಲಿ ಆದ್ರೆ ನೋಡಿ 3s 3p. ನೆಕ್ಸ್ಟ್ ಒಂದು ಯಾವ್ದಿದೆ, ವೇಕೆಂಟ್ 3d ಇದೆಯಾ? ವೇಕೆಂಟ್ 3d ಇದೆ. ಓಕೆ. ಸೊ ಆವಾಗ ಏನಾಗುತ್ತೆ, ನಮಗೆ ಈ ತರ ಇದ್ದಾಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಎಕ್ಸೈಟ್ ಆಗುತ್ತೆ. ಎಲ್ಲಿಗೆ? ವೇಕೆಂಟ್ ಡಿ ಆರ್ಬಿಟಲ್. ಸೊ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಆವಾಗ ಅಲ್ಲಿಗೆ ಬಂದು ಕೂತ್ಕೊಂಡಾಗ ನಮ್ಗೆ ವಿ ಕ್ಯಾನ್ ಈಸಿಲಿ ಆಡ್ ಇಲ್ಲಿಗೆ ಒಂದು Cl, ಇಲ್ಲಿ 3 ಮತ್ತೆ ಇಲ್ಲಿಗೆ 1. ಸೊ ಟೋಟಲ್ 5 ಆಯ್ತು. PCl5 is a formation ಆಗುತ್ತೆ. But this is not possible in the case of nitrogen. Yes. So because we have restricted the covalency of nitrogen to 4 because of the absence of vacant d orbital. So vacant d orbital ilde irodrinda, so covalency is restricted to 4 in the case of nitrogen. But ಬೇರೆ ಎಲ್ಲ ಕೇಸಲ್ಲೂ ಅದು ಅದರ covalency ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಫಾಸ್ಫರಸ್, ಆರ್ಸೆನಿಕ್, ಬಿಸ್ಮುತ್ ಎಲ್ಲ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಟ್ ನೈಟ್ರೋಜನ್ ಕೆನಾಟ್ ಎಕ್ಸ್ಟೆಂಡ್ ಇಟ್ಸ್ covalency.
Is that clear? Yes, sir. Yes, sir. ಸೊ ಅದೇ ರೀತಿ ಇಲ್ಲೂ ಕೂಡ ಇನ್ನೊಂದು ನಾವು ತಗೊಬೋದೇನು, ಲೆಟ್ಸ್ ಸೇ PF5 ಫಾರ್ಮೇಶನ್ ಆಗುತ್ತೆ ನಮ್ಗೆ ಗೊತ್ತಿದೆ. ಓಕೆ, ಈ PF5 ಇವಾಗ ಇಫ್ ಇಟ್ ರಿಯಾಕ್ಟ್ಸ್ ವಿತ್ F minus, is it possible PF5 to react with F minus? ರಿಯಾಕ್ಟ್ ಆಗ್ಬೋದಾ F minus? ಹೇಳಿ, ನಿಮಗೆ ಅರ್ಥ ಆಗಿದೆಯಲ್ಲ ಕಾನ್ಸೆಪ್ಟ್ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. PF5 can PF5 react with? Okay. ಓಕೆ, ಸೊ ಎಷ್ಟು ಈಗ PF5 ಮತ್ತೆ F minus ರಿಯಾಕ್ಟ್ ಆಗಲ್ವಾ? ಯಾರಾದ್ರೂ ಏನ್ ಆನ್ಸರ್ ಒಬ್ರು ಹೇಳಿದಾರೆ ಆಗಲ್ಲ ಅಂತ. ಕ್ಯಾನ್ ಇಟ್ ಫಾರ್ಮ್ PF6 minus? ಎರಡು ರಿಯಾಕ್ಟ್ ಆಗಿ ಇದನ್ನ ಫಾರ್ಮೇಶನ್ ಮಾಡಬಹುದಾ ಅಗೇನ್? ಮಾಡಕ್ಕಾಗಲ್ವಾ? ಇಷ್ಟೇ, ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದಿಲ್ವಾ ಅಂತ ಇದ್ರಲ್ಲಿ ಮುಗಿದೋಯ್ತು, ಕಥೆನೇ ಮುಗೀತು. ಮಾಡ್ಬೋದು ಕಣ್ರಿ, ಇಲ್ಲಿ ಇನ್ನೂ ವೇಕೆಂಟ್ ಆಯ್ತಲ್ರಿ ಸ್ಪೇಸ್ಗಳು ಎಷ್ಟೊಂದಿದಾವೆ. ತುಂಬಿಸಿ ಇನ್ನೊಂದು F minus ನ ಇಲ್ಲಿಗೆ, ಯಾಕಾಗಲ್ಲ? ತುಂಬಿಸ್ಬೋದಲ್ಲ ಇನ್ನೊಂದು ಡಿ ಆರ್ಬಿಟಲ್. ಇನ್ನೇನು ಅಷ್ಟೊಂದು ಖಾಲಿ ಇದೆಯಲ್ಲ ಆರ್ಬಿಟಲ್ಗಳು, 5 ಇನ್ನೊಂದು 4 ಖಾಲಿ ಇದೆ, ತಗೊಂಡೋಗಿ ತುಂಬಿಸಿ ಇನ್ನೊಂದು F ನ ಇನ್ನೊಂದು ಆರ್ಬಿಟಲ್ ಅಲ್ಲಿ. ಏನ್ ಪ್ರಾಬ್ಲಮ್ ಆಯ್ತು ನಿಮ್ಗೆ? ಬಾಂಡಿಂಗ್ ಮಾಡ್ಕೊಳುತ್ತಲ್ಲ. F minus ಗೋಸ್ ಟು ದ ಡಿ ಆರ್ಬಿಟಲ್ ಅಷ್ಟೇ. ಇಲ್ಲಿ ಡಿ ಆರ್ಬಿಟಲ್ ಹೋದ್ರು ಅದು ಸ್ಟೇಬಲ್. ಸೊ ಇಟ್ ಕ್ಯಾನ್ ಎಕ್ಸ್ಪೆಂಡ್ ದೇರ್ ಇಟ್ಸ್ ಕೋವಲೆನ್ಸಿ. ನಾನು ಅದನ್ನೇ ಹೇಳ್ತಾ ಬಿಡ್ಕೊಂತ ಇರೋದು. ನಾವು ನೈಟ್ರೋಜನ್ ಬಿಟ್ಟು ಬೇರೆ ಎಲ್ಲ ಅದ್ರ ಕೋವಲೆನ್ಸಿನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಮತ್ತೆ ಏನಕ್ಕೆ ಅದು ವೇಕೆಂಟ್ ಆರ್ಬಿಟಲ್ ಇರೋದು ಅಲ್ಲಿ ಖಾಲಿಯಾಗಿ? ಇಲ್ಲಿಂದ ತೆಗೆದು ಅಲ್ಲಿ ಹಾಕೊಳ್ಳಿ ಅಷ್ಟೇ. F minus ಬಂತು ಅಂದ್ರೆ ಅಲ್ಲೋಗಿ ಕೂತ್ಕೋಬಹುದು ಆರಾಮಾಗಿ. ಇಟ್ ಕ್ಯಾನ್ ಎಕ್ಸ್ಟೆಂಡ್ ಇಟ್ಸ್ ಕೋವಲೆನ್ಸಿ. ಸೊ ಇಟ್ ಕ್ಯಾನ್ ಫಾರ್ಮ್ PF6 minus ಈಸಿಲಿ, ನೋ ಪ್ರಾಬ್ಲಮ್ ದೇರ್. ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಕಮ್ಸ್ ಟು ಕೋವಲೆನ್ಸಿ. ಅದಕ್ಕೆ ನಮ್ಗೆ ನೈಟ್ರೋಜನ್ ಕೇಸಲ್ಲಿ ನಿಮ್ಗೆ ರಿಸ್ಟ್ರಿಕ್ಷನ್ ಕಂಪ್ಲೀಟ್ಲಿ ಅದೇನು ಚೇಂಜ್ ಮಾಡಬೇಡಿ. ಫಾಸ್ಫರಸ್ ಆಗ್ಲಿ ಅಥವಾ ಆರ್ಸೆನಿಕ್ ಆಗ್ಲಿ ಆಂಟಿಮನಿ ಕೇಸಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದೇರ್ ಕೋವಲೆನ್ಸಿ. ಸೊ ಅದಕ್ಕೆ ಒಂದು PF6 ನ ಎಕ್ಸಾಂಪಲ್ ಕೊಟ್ಟಿರೋದು ನೀವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದೆ. ನಿಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಗಿವನ್. ಓಕೆ, ಹೋಪ್ ಯುವರ್ ಪೀಪಲ್ ಆರ್ ವೆರಿ ಕ್ಲಿಯರ್ ವಿತ್ ದಿಸ್ ನೌ. ಈಗ ಅರ್ಥ ಆಗಿದ್ಯಾ? Yes, sir. ಸೊ ಅಲ್ಲಿಗೆ ನಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆನೂ ಗೊತ್ತಾಗಿದೆ ಈಗ. ಓಕೆ, ಸೊ ರೇಂಜ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇಸ್ -3 to +5. ಆಮೇಲೆ ಇನ್ನೊಂದೇನು, ಡಿ ಆರ್ಬಿಟಲ್ಸ್ ಡಸ್ ನಾಟ್ ಫಾರ್ಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಓಕೆ, ಸೊ ಇಲ್ಲಿ ಡಿ ಆರ್ಬಿಟಲ್ಸ್ ಡಸ್ ನಾಟ್ ಫಾರ್ಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ, ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಏನಾಗ್ಬೇಕು ನಮ್ಗೆ, ಇಲ್ಲಿ ಓವರ್ಲ್ಯಾಪ್ ಆಗ್ಬೇಕು. ಡಿ ಎಲೆಕ್ಟ್ರಾನ್ಸ್ ಗಳ ಮಧ್ಯೆ ಲಿಗ್ಯಾಂಡ್ ಬಂದು ಓವರ್ಲ್ಯಾಪ್ ಆಗ್ಬೇಕು. ಅದು ಆಗಲ್ಲ ಇಲ್ಲಿ ಈ ಕೇಸ್ ಅಲ್ಲಿ. ಸೊ ನೈಟ್ರೋಜನ್ ಫ್ಯಾಮಿಲಿ ಇದೆಯಲ್ವಾ, ನೈಟ್ರೋಜನ್ ಫ್ಯಾಮಿಲಿಲಿ ಆ ಪಾಸಿಬಿಲಿಟಿ ಇಲ್ಲ. ಸೊ ಅದಕ್ಕೆ ನೋ ಡಿ ಆರ್ಬಿಟಲ್ಸ್ ಡಸ್ ನಾಟ್ ಫಾರ್ಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವಿತ್ ದ ನೈಟ್ರೋಜನ್ ಫ್ಯಾಮಿಲಿ. ನೆನ್ಪಿಟ್ಕೊಳ್ಳಿ. So we'll discuss about this hydrogen bonds in hydrides in the next class. Okay, so isto about the physical properties and chemical properties. Next now ಈ chemical properties ಅಲ್ಲಿ we'll be studying some reactions with hydrogens, oxygen ಎಲ್ಲವನ್ನ we'll study in the next class. Okay, so ಏನಾದರೂ ಡೌಟ್ಸ್ ಇದೆಯಾ ನಿಮಗೆ?